ಅಖಿಲ ಭಾರತ ಶಿಕ್ಷಣ ಉಳಿಸಿ ಸಮಿತಿಯಿಂದ ಪತ್ರಿಕಾಗೋಷ್ಠಿಯನ್ನ ಹಮ್ಮಿಕೊಳ್ಳಲಾಗಿತ್ತು. ಜನವಿರೋಧಿ ರಾಷ್ಟ್ರೀಯ ಶಿಕ್ಷಣ ನೀತಿ ಎನ್ಇಪಿ 2020ಕ್ಕೆ ಪರ್ಯಾಯವಾಗಿ ಜನಪರ ಶಿಕ್ಷಣ ನೀತಿಯನ್ನ ಜನಸಂಸತ್ತು ಅಖಿಲ ಭಾರತ ಮಟ್ಟದ ಕಾರ್ಯಕ್ರಮವನ್ನು ದಿನಾಂಕ 24/1/2026 ಶನಿವಾರದಂದು ಹಮ್ಮಿಕೊಳ್ಳಲಾಗಿದ್ದು, ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಎಫ್ಎಕ್ಸ್ ಆಡಿಟೋರಿಯಂ ಬೆಂಗಳೂರು ಹಮ್ಮಿಕೊಳ್ಳಲಾಗಿದೆ ಅಂತ ಈ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಲಾಗಿದೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಎಐಎಸ್ಇಸಿ ಜಿಲ್ಲಾ ಕಾರ್ಯದರ್ಶಿಗಳಾದ ಶ್ರೀ ರಾಮಣ್ಣ ಎಸ್, ಇಬ್ರಾಹಿಂಪುರ್ ಸದಸ್ಯರಾದ ಶ್ರೀಮತಿ ಅಶ್ವಿನಿ ವಿಜಯ ಪಾಟೀಲ್ ಹಾಗೂ ಸಾಯಿಬಣ್ಣ ನಾಟಿಕರ್ ಮುಂತಾದವರು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಆ ಒಂದು ನೀತಿಯನ್ನು ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಸರ್ಕಾರ, ಅಂದಿನ ಸರ್ಕಾರ ಕೇಂದ್ರ ಸರ್ಕಾರದಿಂದ ಶಭಾಷ್ ಅನ್ಸ್ಕೊಳ್ಬೇಕಂತೇಳಿ ನಮ್ಮ ರಾಜ್ಯದಲ್ಲಿ ಕೂಡ ಎನ್ಇಪಿ ತಂದಿದ್ರು, ಹೊಸ ಶಿಕ್ಷಣ ನೀತಿ ಜಾರಿಯಲ್ಲಿ ತಂದಿದ್ರು. ದೊಡ್ಡ ಮೊದಲನೇದಾಗಿ ನಮ್ಮ ಗುಲ್ಬರ್ಗ ವಿಶ್ವವಿದ್ಯಾಲಯ ಕೂಡ ಈ ನೀತಿಯನ್ನು ಜಾರಿ ಮಾಡಿರ್ತಕ್ಕಂಥದ್ದು ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಅದರ ವಿರುದ್ಧ ವಿದ್ಯಾರ್ಥಿಗಳು, ಶಿಕ್ಷಕರು ಹಲವಾರು ಜನ ಹೋರಾಟ ಮಾಡಿದ ಮೇಲೆ ನಮ್ಮ ಕರ್ನಾಟಕ ಸರ್ಕಾರ ಅದು ವಾಪಸ್ ತಗೊಂಡಿದೆ ಈಗ. ಆದರೆ ಈ ಒಂದು ಎನ್ಇಪಿಗೆ ಪರ್ಯಾಯವಾಗಿ ನಮ್ಮ ಅಖಿಲ ಭಾರತ ಶಿಕ್ಷಣ ಸಮಿತಿಯಿಂದ ಅಖಿಲ ಭಾರತದಲ್ಲಿ ಮಟ್ಟದಲ್ಲಿರ್ತಕ್ಕಂಥ ಶಿಕ್ಷಣ ತಜ್ಞರು, ಶಿಕ್ಷಣ ಪ್ರೇಮಿಗಳು ಅವರೆಲ್ಲರನ್ನ ಸೇರಿಸಿಬಿಟ್ಟು ಇದಕ್ಕೆ ಪರ್ಯಾಯವಾಗಿರ್ತಕ್ಕಂಥ ಒಂದು ಜನಪರ ಶಿಕ್ಷಣ ನೀತಿಯನ್ನು ನಾವು ಒಂದು ಡ್ರಾಫ್ಟ್ ಕರಡನ್ನು ರೆಡಿ ಮಾಡಿದ್ದೀವಿ. ಆ ಕರಡನ್ನು ಇದೇ ಜನವರಿ 24ನೇ ತಾರೀಕು ರಾಮಯ್ಯ ಇನ್ಸ್ಟಿಟ್ಯೂಟ್ನಲ್ಲಿ ನಡೀತಕ್ಕಂಥ ಒಂದು 2,000 ಪ್ರತಿನಿಧಿಗಳು ಭಾಗವಹಿಸ್ತಾ ಇದ್ದಾರೆ. ಇಡೀ ದೇಶದಾದ್ಯಂತ ಬೇರೆ ಬೇರೆ ರಾಜ್ಯಗಳಿಂದ ಅಲ್ಲಿ ಬಂದು ಭಾಗವಹಿಸ್ತಾ ಇದ್ದಾರೆ ಶಿಕ್ಷಣ ತಜ್ಞರು. ಆ ಒಂದು ಸಭೆಯಲ್ಲಿ ನಮ್ಮ ಜಿಲ್ಲೆಯಿಂದ ಕೂಡ ನಾವು ಹೋಗಿ ಭಾಗವಹಿಸ್ತಾ ಇದ್ದೀವಿ. ಇದು ಎನ್ಇಪಿದು ಪ್ರಮುಖವಾಗಿ ಸರ್ಕಾರಿ ಶಾಲೆಗಳನ್ನು ಮುಗಿಸ್ತಕ್ಕಂಥದ್ದು, ಆಮೇಲೆ ಶಿಕ್ಷಣದಲ್ಲಿ ವ್ಯಾಪಾರೀಕರಣ ಮಾಡಿ ಶಿಕ್ಷಣವನ್ನು ಏನು ಮೂಲಭೂತ ಹಕ್ಕಂತ ಕರಿತೀವಿ ಅದನ್ನು ಮಾರಾಟದ ಸರಕು ಮಾಡ್ತಕ್ಕಂಥದ್ದು ಎನ್ಇಪಿನಲ್ಲಿ ಇರ್ತಕ್ಕಂಥದ್ದು. ಆಮೇಲೆ ಸರ್ಕಾರ ವಿದ್ಯಾರ್ಥಿಗಳ ಮತ್ತು ಶಿಕ್ಷಣದ ಜವಾಬ್ದಾರಿಯನ್ನು ಕೈ ಬಿಡಬೇಕು, ಅಂದರೆ ಯಾರು ಹಣ ಇದೆ ಅವ್ರು ಮಾತ್ರ ಶಿಕ್ಷಣ ತಗೋಬೇಕು ಅಂತಕ್ಕಂಥದ್ದು. ಆಮೇಲೆ ಅಧಿಕಾರದಲ್ಲಿ ಇರ್ತಕ್ಕಂಥ ಪಕ್ಷ ಅದು ಯಾವಾಗ ಬೇಕಾವಾಗ ನನಗೆ ಮನಸ್ಸಿಗೆ ಬಂದಂತೆ ಪಠ್ಯಕ್ರಮವನ್ನು ಚೇಂಜ್ ಮಾಡ್ತಕ್ಕಂಥ ಹಕ್ಕನ್ನು ಈ ಒಂದು ವ್ಯವಸ್ಥೆಯಲ್ಲಿ ಹೊಂದಿದೆ. ಆಮೇಲೆ ಶಿಕ್ಷಣದ ಸರ್ವತೋಮುಖ ಒಂದು ಕೇಂದ್ರೀಕರಣಗೊಳಿಸೋದು, ಅಂದರೆ ಸೆಂಟ್ರಲೈಸೇಷನ್ ಮಾಡೋದು. ಇವಾಗ ನಮ್ಮ ದೇಶದಲ್ಲಿ ಒಕ್ಕೂಟ ವ್ಯವಸ್ಥೆ ಅಂತ ಕರಿತೀನಿ, ಬೇರೆ ಬೇರೆ ರಾಜ್ಯಗಳು ಸೇರಿ ಒಕ್ಕೂಟ ರಚನೆ ಇದೆ. ಆ ಒಕ್ಕೂಟ ವ್ಯವಸ್ಥೆಗೆ ಪೆಟ್ಟು ನೀಡತಕ್ಕಂಥದ್ದು, ಅಂದರೆ ಕೇಂದ್ರನೇ ಏನು ಮಾಡ್ತಿದೆ ಅದನ್ನು ಒಪ್ಕೊಳ್ಬೇಕು ರಾಜ್ಯಗಳು ಅಂತಕ್ಕಂಥದ್ದು ಕೂಡ ಇದರಲ್ಲಿ ಇದೆ. ಮುಖ್ಯವಾಗಿ UGC, AICTE ಮತ್ತು NCT ಅಂತೇಳಿ ಇವು ಸ್ವಾಯತ್ತ ಸಂಸ್ಥೆಗಳು, ಉನ್ನತ ಶಿಕ್ಷಣಕ್ಕಾಗಲಿ ಅಥವಾ ಪ್ರೈಮರಿ ಶಿಕ್ಷಣಕ್ಕಾಗಿರ್ತಕ್ಕಂಥ ಸ್ವಾಯತ್ತ ಶಿಕ್ಷಣ ಸಂಸ್ಥೆಗಳು. ಇವುಗಳನ್ನು ಸಾಯಿಸ್ತಕ್ಕಂಥ ಕೆಲಸ, ಅಂದರೆ ಉನ್ನತ ಶಿಕ್ಷಣವನ್ನು UGC ಮುಖಾಂತರ ಸಾಯಿಸ್ತಕ್ಕಂಥ ಕೆಲಸ ಈ ಎನ್ಇಪಿ ಮಾಡ್ತಾ ಇದೆ. ಆಮೇಲೆ ಇದು ಜಾತಿ ಮತ್ತು ಧರ್ಮದ ಹೆಸರ ಮೇಲೆ ಭೇದ ಭಾವ ಸೃಷ್ಟಿಸ್ತಕ್ಕಂಥದ್ದು ಹೊಸ ಶಿಕ್ಷಣ ನೀತಿ ಇದೆ. ಇದು ಯಾವ ರೀತಿ ಇದೆ ಹೊಸ ಶಿಕ್ಷಣ ನೀತಿ ಅಂದರೆ, ಒಂದು ರೋಗಕ್ಕೆ ಏನು ನಾವು ಮುಲಾಮ್ ಹಚ್ತೀವಿ, ಆ ಮುಲಾಮ್ ರೋಗಕ್ಕಿಂತ ಹೆಚ್ಚು ಭಯಂಕರವಾಗಿರ್ತಕ್ಕಂಥ ಒಂದು ನೀತಿಯಾಗಿದೆ. ಇದಕ್ಕೆ ಪರ್ಯಾಯವಾಗಿ ನಮ್ಮ ದೇಶದ ಶಿಕ್ಷಣ ಪ್ರೇಮಿಗಳು, ಶಿಕ್ಷಣ ತಜ್ಞರು ತಂದಿರತಕ್ಕಂಥ ನೀತಿಯಲ್ಲಿ ಮುಖ್ಯವಾಗಿ ಈ ಅಂಶಗಳಿವೆ. ಇದರಲ್ಲಿ ಸರ್ಕಾರಗಳ ಹೊಣೆಗಾರಿಕೆ, ಅಂದರೆ ನಮಗೆ ಏನು ಒಳ್ಳೆಯ ಶಿಕ್ಷಣ ಕೊಡಬೇಕು, ಅದು ಸರ್ಕಾರದ ಜವಾಬ್ದಾರಿ ಅನ್ನೋದು ಇಲ್ಲಿ ಹೇಳ್ತಾ ಇದ್ದೀವಿ. ಆಮೇಲೆ ಸಮರ್ಪಕ ಹಣಕಾಸು ಸಹಾಯ, ಕೇಂದ್ರ ಬಜೆಟ್ನ 10%, ರಾಜ್ಯ ಬಜೆಟ್ನ 25% ಈ ಒಂದು ಶಿಕ್ಷಣಕ್ಕಾಗಿ ಇಡಬೇಕು ಅನ್ನೋದು ಈ ಒಂದು ಉದ್ದೇಶ ಆಗಿದೆ ಈ ಡ್ರಾಫ್ಟ್. ಬ್ಯೂರೋ ರಿಪೋರ್ಟ್, SSV ನ್ಯೂಸ್, ಕಲಬುರಗಿ.